ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಬೆಳಗ್ಗೆ ಎದ್ದು ಬಂದ ತಕ್ಷಣ ಫಸ್ಟು ಮಾಡೋದು ನಾನು ಸ್ಟವ್ಗೆ ನಮಸ್ಕಾರ ಮಾಡಿ ಆಮೇಲೆ ಮಿಕ್ಕಿದ ಕೆಲಸ ಮಾಡ್ಕೋತೀನಿ. ಸೊ ಈಗ ಬಾತ್ ಮಾಡೋಣ ತಿಂಡಿಗೆ ಅಂತ ಹೇಳ್ಬಿಟ್ಟು ಎಲ್ಲ ಎತ್ತಿಟ್ಕೊತಾ ಇದ್ದೀನಿ. ನೈಟೇ ನಾನು ಅಡುಗೆ ಮನೆಯಲ್ಲಿ ಆಲ್ಮೋಸ್ಟ್ ಪಾತ್ರೆ ಎಲ್ಲ ಏನೇನಿದೆ ಎಲ್ಲ ತೊಳೆದು ಸ್ಟವ್ ಎಲ್ಲ ಕ್ಲೀನ್ ಮಾಡಿ ಅಡುಗೆ ಮನೆ ಫುಲ್ ಕ್ಲೀನ್ ಮಾಡಿ ಮಲಗಿರ್ತೀನಿ. ಇಲ್ಲಾಂದರೆ ಏನಾಗ್ಬಿಡುತ್ತೆ ಅಂದರೆ ಬೆಳಗ್ಗೆ ಎದ್ದು ಬಂದು ಅಡುಗೆ ಮನೆ ನೋಡಿದ ತಕ್ಷಣವೇ ಮೂಡ್ ಆಫ್ ಆಗುತ್ತೆ. ಏನು ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲ್ಲ, ಎಲ್ಲ ಹಂಗಂಗೆ ಬಿಟ್ಟು ಮಲ್ಕೊಂಡ್ರೆ. ನಾನು ಇದುವರೆಗೂ ನಾನು ಹಂಗೆ ಮಲಗಿದ್ದು ಹುಷಾರಿಲ್ಲ ಅಂದ್ರೂ ನನಗೆ ನೆನಪಿಲ್ಲ ಅಷ್ಟಾಗಿ. ಎಲ್ಲ ಮಾಡಿಬಿಟ್ಟೆ ಮಲ್ಕೊತೀನಿ. ಯಾಕಂದರೆ ನನಗೆ ಹಂಗೆ ಬಿಟ್ಟು ಮಲಗೋದು ಇಷ್ಟ ಆಗೋಲ್ಲ. ಇನ್ನೊಂದೇನು ಅಂದರೆ ಎಲ್ಲ ತಿಂದಿರ್ತೀವಿ ಗೈಸ್ ಎಂಜಿಲ್ನ, ಅದೆಲ್ಲ ಹಂಗೆ ಬಿಟ್ಟು ಸಿಂಕಲ್ಲಿ ಮಲ್ಕೊಂಡ್ರೆ ಈ ಸಣ್ಣ ಸಣ್ಣ ಸೊಳ್ಳೆಗಳೇನಿದೆ ಅದೆಲ್ಲನೂ ಅಲ್ಲಿ ತುಂಬ ಜಾಸ್ತಿಯಾಗಿರುತ್ತೆ. ಮತ್ತು ಮನೆಗೆ ದರಿದ್ರ ಕೂಡ ಅಂತಾರೆ ನೈಟ್ ಹೊತ್ತು ಪಾತ್ರೆ ತೊಳೆದಿರ ಮಲಗಬಾರ್ದು ಅಂತ. ನನಗದೇನೋ ಕ್ಲೀನಾಗಿರಬೇಕು ಅಂತ ನಾನು ತೊಳೆದೇ ಮಲ್ಕೊತೀನಿ, ಹಂಗೆ ಮಲಗಲ್ಲ. ಸೊ ಈಗ ಎದ್ದು ಎಲ್ಲ ಜೋಡಿಸಿಟ್ಕೊತಾ ಇದ್ದೀನಿ ತೊಳೆದಿಟ್ಟಿರೋ ಪಾತ್ರೆಗಳನ್ನೆಲ್ಲ. ಹಂಗಂಗೆ ನೀರು ಸಮೇತ ಇಟ್ಟರೆ ಎಲ್ಲ ಹಾಳಾಗುತ್ತಲ್ವ ಡ್ರಾಗಳೆಲ್ಲ. ಸೊ ಹಂಗಾಗಿ ನೈಟೆಲ್ಲ ತೊಳೆದು ಸಜ್ಜೆಯಲ್ಲಿ ಎಲ್ಲ ದಬ್ಬಾಕಿರ್ತೀನಿ. ನೀರೆಲ್ಲ ಚೆನ್ನಾಗಿ ಇಳ್ಕೊಂಡಿರುತ್ತಲ್ವ, ಎಲ್ಲ ಡ್ರೈ ಆಗಿರುತ್ತೆ ಬೆಳಗ್ಗೆ ಅಷ್ಟರಲ್ಲಿ. ಎಲ್ಲ ಆಮೇಲೆ ಬೆಳಗ್ಗೆ ಎದ್ದು ಜೋಡಿಸ್ಕೊಂಡು ಮಿಕ್ಕಿದ ಕೆಲಸನ ಮುಂದುವರಿಸ್ಕೊತೀನಿ. ಬಾತ್ ಮಾಡಿಬಿಟ್ಟು ಮಿಕ್ಕಿದ್ದು ಕೆಲಸ ಮಾಡ್ಕೊಳ್ಳೋಣ. ಇವತ್ತು ಅಂಥ ಕೆಲಸ ಏನೂ ಇರಲಿಲ್ಲ ಗೈಸ್ ನನಗೆ. ತಿಂಡಿ ಮಾಡೋದಷ್ಟೇ ಮತ್ತು ಬಟ್ಟೆ ವಾಶ್ ಮಾಡೋದಿತ್ತು. ಸ್ವಲ್ಪ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು. ಯಾಕಂದರೆ ಮೊನ್ನೆ ಎಲ್ಲ ಹಾಲು ಕ್ಲೀನ್ ಮಾಡೋದಕ್ಕೆ ಟೈಮ್ ಆಗೋಯಿತು. ನಂದು ಟೈಮ್ ಬೇರೆ ಇದೆ, ಪೀರಿಯಡ್ ಟೈಮು. ಸೊ ಹಂಗಾಗಿ ಹಬ್ಬ ಕಳೀಲಿ ಆಮೇಲೆ ಮಾಡ್ಕೊಳ್ಳೋಣ. ಈಗ ಮಾಡಿದ್ರೂ ಸುಮ್ಮನೆ ಮತ್ತು ಅದು ಮನೆ ಕ್ಲೀನಿಂಗ್ ಏನಾಗಲ್ಲ, ಮಾಡ್ಕೋಬೋದು ಯಾವಾಗಿದ್ರೂ. ಬೇರೆ ಎಲ್ಲ ಕ್ಲೀನಿಂಗು ಮಧ್ಯದಲ್ಲಿ ಆಗಿಬಿಟ್ರೆ ತಿರ್ಗಾ ಅದು ಮಾಡಿದೆಲ್ಲ ವೇಸ್ಟ್ ಆಗುತ್ತೆ. ಹಂಗಾಗಿ ಬಿಟ್ಟಿದ್ದೀನಿ. ಸ್ವಲ್ಪ ಟಯರ್ಡ್ನೆಸ್ ಅನ್ನಿಸ್ತಿತ್ತು, ಬ್ಯಾಕ್ ಪೇಯ್ನ್ ತುಂಬ ಬರ್ತಿತ್ತು, ಮತ್ತು ಹೊಟ್ಟೆ ನೋವು ಸ್ವಲ್ಪ ಲೈಟಾಗಿ ಸ್ಟಾರ್ಟ್ ಆಗಿದೆ ಬೆಳಗ್ಗೆಯಿಂದ. ಹಂಗಾಗಿ ಬೇಡ, ಇವತ್ತೇನಿದ್ರು ಅಡುಗೆದು ನೋಡೋಣ, ಬೇರೆ ಏನು ಸಣ್ಣ ಪುಟ್ಟದ ಕೆಲಸ ಇದೆ ಅದೆಲ್ಲ ಮಾಡ್ಕೊಂಬಿಟ್ಟು ಮಿಕ್ಕಿದ್ದ ಆಮೇಲೆ ನೋಡ್ಕೊಳ್ಳೋಣ ಅಂತ ಸುಮ್ಮನಾಗಿದ್ದೀನಿ. ಸೊ ನಮ್ಮ ಹಸ್ಬೆಂಡ್ಗೆ ಹುಷಾರಿಲ್ಲ ಮೀನ್ಸ್ ಅವ್ರಿಗೆ ಶುಗರು ಲೆವೆಲ್ ಜಾಸ್ತಿ ಆಗಿದೆ. ಹಂಗೆ ಕಂಟ್ರೋಲ್ ಮಾಡೋಕ್ಕೆ ಹೇಳಿದರು ಗೈಸ್ ಅವ್ರಿಗೆ. ಅವರು ಕಂಟ್ರೋಲ್ ಮಾಡ್ಕೊಳಲ್ಲ. ಈಗ ನಾನಂದರೆ ಹೆಂಗೆ ಅಂದರೆ ನನಗೆ ಆರೋಗ್ಯ ಸರಿ ಇಲ್ವಾ, ಅದು ಸರಿ ಹೋಗುತ್ತೆ ಅಂದರೆ ಅದು ಕಹಿ ಇರಲಿ ಏನೂ ಅದು ಟೇಸ್ಟೇ ಇಲ್ಲ ಅಂದ್ರೂ ಕಣ್ಣು ಮುಚ್ಕೊಂಡು ತಿಂದ್ಬಿಡ್ತೀನಿ, ಇಲ್ಲ ಕುಡಿದ್ಬಿಡ್ತೀನಿ, ಆ ಥರ ನಾನು. ಸೊ ಅವರು ಹಂಗಲ್ಲ ಗೈಸ್, ಅವ್ರಿಗೆ ಕರೆಕ್ಟಾಗಿ ರುಚಿಯಾಗಿರಬೇಕು. ಇಲ್ಲಾಂದರೆ ಅವರು ತಿನ್ನೋಕ್ಕೆ ಇದು ಮಾಡಲ್ಲ, ಇಲ್ಲಾಂದರೆ ಊಟನ ಕಮ್ಮಿ ತಿನ್ಕೊಂಡು ಇದ್ಬಿಡ್ತಾರೆ. ಅವಾಗ ಇನ್ನೂ ಸಣ್ಣ ಆಗ್ತಾರೆ. ಈಗ ಶುಗರ್ ಬಂದಿರೋದ್ರಿಂದ ಸ್ವಲ್ಪ ಸಣ್ಣ ಕೂಡ ಆಗಿದ್ದಾರೆ ಅವರು. ನಮ್ಮ ಅತ್ತೆ ಮಾವನು ಹಂಗಂತ ಇದ್ರು ಮೊನ್ನೆ ಹೋದಾಗ, ಸ್ವಲ್ಪ ಸಣ್ಣ ಆಗಿದ್ದಾನೆ ಮೊದಲಿಗಿಂತ ಸಂಜು ಅಂತ ಇದ್ರು. ಹೌದು, ಹೊಟ್ಟೆ ಮಾತ್ರ ಕರಗಿಲ್ಲ, ಹಂಗೆ ಇದೆ. ಬೇರೆ ಕೈಕಾಲು ಬಾಡಿ ಎಲ್ಲ ಸ್ವಲ್ಪ ಸಣ್ಣ ಆಗಿದೆ ಅವ್ರಿಗೆ, ಅದು ಅವ್ರಿಗೂ ಫೀಲ್ ಆಗ್ತಿದೆ. ಬಟ್ ಎಷ್ಟು ಹೇಳಿದ್ರು ಕೇಳಲ್ಲ ಗೈಸ್. ಮಾತ್ರೇನೂ ಅಷ್ಟೇ ಕರೆಕ್ಟಾಗಿ ತೊಗೊಳಲ್ಲ ಅವರು. ನಾನೇ ನೆನಪು ಮಾಡಿಕೊಡ್ಬೇಕು. ಒಂದೊಂದು ಸಲ ಯಾವಾಗಲೂ ನನಗೂ ನೆನಪಿರುತ್ತಾ ನೀವು ಹೇಳಿ? ಏನಾದರೂ ಈಗ ನಾನು ಕೆಲಸ ಮಾಡ್ತಿರ್ತೀನಿ, ಮಗಳನ್ನ ನೋಡಬೇಕು, ಪ್ರತಿಯೊಂದು ಕೆಲಸ ನಮಗೂ ಇರುತ್ತೆ. ಸೊ ಅವರು ಈ ಥರ ಮಾಡೋದ್ರಿಂದ ನನಗೂ ಟೆನ್ಷನ್ನು. ಏನೂ ನೆನಪು ಮಾಡ್ಕೊಳಲ್ಲ, ಏನೂ ನೆನಪು ಮಾಡ್ಕೊಂಡು ತಿನ್ನಲ್ಲ, ನುಂಗಲ್ಲ ಮಾತ್ರೆಗಳನ್ನ, ಏನೇನು ಅವ್ರಿಗೆ ಅಂತ ಅವ್ರು ಏನು ಮಾಡ್ಕೊಳಲ್ಲ. ನಮ್ಮ ಅಕ್ಕ ಮನೆಗೆ ಹೋದಾಗ ನಮ್ಮ ಅಕ್ಕ ಹೇಳ್ತಾ ಇದ್ಲು, ನಾನು ನಮ್ಮ ಅಕ್ಕ ಏನಕ್ಕೋ ಎಲ್ಲೋ ಹೋಗಿದ್ವಿ ಆಚೆ, ನಮ್ಮ ಹಸ್ಬೆಂಡು ನಾನು ನಮ್ಮ ಅಕ್ಕ ಕಾರಲ್ಲಿ ಹೋಗಿದ್ವಿ. ಬರ್ತಾ ಅದೇನಾಯಿತು, ಕಾರು ಕೆಳಗಡೆ, ನಮ್ಮದು ಸೆಡನ್ ಕಾರ್ ಆಗಿರೋದ್ರಿಂದ ಸ್ವಲ್ಪ ಡೌನ್ ಇರುತ್ತಲ್ವ, ಏನಾದರೂ ಈ ಗುಂಡಿ ಆ ಥರ ಎಲ್ಲ ಒಂದು ಸ್ವಲ್ಪ ಟಚ್ ಆಗುತ್ತೆ. ಟಚ್ ಆಗಿದ ತಕ್ಷಣ ಅವರು ಎಷ್ಟು ಫೀಲ್ ಮಾಡಿದ್ರು ಅಂದರೆ, ಅಯ್ಯೋ ನನ್ನ ಕಾರು ಏನಾಯಿತೋ ಏನೋ, ಬಂದು ನಿಲ್ಲಿಸಿ ನೋಡೋವರೆಗೂ ಅವ್ರು ಫುಲ್ ಫೀಲಿಂಗು ಗೈಸ್. ಎಷ್ಟು ಫೀಲ್ ಮಾಡ್ತಿದ್ರು ಅಂದರೆ ಅದನ್ನೇ ನಮ್ಮ ಅಕ್ಕ ಹೇಳ್ತಿದ್ಲು. ನೋಡು, ಮತ್ತೆ ಏನು ಮಾಡಿದ್ರು ಅವರು ಅಂದರೆ, ಬಂದು ಇಳಿದ ಮೇಲೆ, ನಾವೆಲ್ಲ ಕಾರ್ ಇಳಿದ್ವಲ್ಲ, ಪಾರ್ಕ್ ಮಾಡಿದ ಮೇಲೆ ಕೆಳಗಡೆ ಅದು ಮಣ್ಣು, ಅಲ್ಲೆಲ್ಲ ಅಷ್ಟು ನೀಟಿರಲಿಲ್ಲ ಜಾಗ. ಆದ್ರೂ ಅಲ್ಲಿ ಮಂಡಿ ಊರಿ, ಕೈ ಊರಿ ಬಗ್ಗಿ ನೋಡ್ತಾಯಿದ್ರು. ನಮ್ಮ ಹಸ್ಬೆಂಡ್ ಏನಂದ್ರೆ ಸ್ವಲ್ಪ ಕ್ಲೀನಿಂಗ್ ಜಾಸ್ತಿ ಅಂತ ಹತ್ರ ಎಲ್ಲ ಕೈ ಊರಿ ನೋಡೋದು ಅಂದರೆ, ನೋಡಿದ್ದಾರೆ ಅಂದರೆ ಅದು ಕಾರ್ಗೋಸ್ಕರನೇ. ಅದೇ ನಾನೇ ಅಲ್ಲಿ ಬಿದ್ದಿದ್ರು ಅವರು ಅಷ್ಟು ಕಾಳಜಿ ತೋರಿಸ್ತಿದ್ರೋ ಇಲ್ವೋ, ಅಷ್ಟು ಕಾರ್ಗೆ ಕಾಳಜಿ ತೋರಿಸ್ತಾರೆ. ಸೊ ಅದು ಓಕೆ, ಅದು ಒಳ್ಳೆಯದೇ, ಇಲ್ಲ ಅಂತೇಳಲ್ಲ. ಅದೇ ಥರ ಬಾಡಿಗೂ ತೋರಿಸ್ಕೊಳ್ಳಿ, ಅವ್ರ ಬಾಡಿ ಹೆಲ್ತ್ ಬಗ್ಗೆ ಅವರು ಕೇರ್ ಮಾಡಲಿ ಅಂತ ನಮ್ಮ ಅಕ್ಕನ ಅಭಿಪ್ರಾಯ. ಅದಾದಾಗ ಅವಳು ಹೇಳ್ತಿದ್ಲು,
ನೋಡೋನು ಕಾರ್ಗೊಂದು ಸ್ವಲ್ಪ ಇದಾಗಿದ್ದ ತಕ್ಷಣ ಎಷ್ಟು ಫೀಲ್ ಮಾಡ್ದ. ಅದೇ ಅವನ ಶರೀರದ ಬಗ್ಗೆ ಅವನು ಕಾಳಜಿನೇ ಮಾಡಲ್ಲ. ಅದರಲ್ಲಿ ಒಂದು 50% ಮಾಡಿದ್ರೆ ಸಾಕು ಅವನು ಎಷ್ಟೋ ಅವನ ಹೆಲ್ತ್ ಚೆನ್ನಾಗಿರುತ್ತೆ. ಫುಡ್ ವಿಚಾರದಲ್ಲೂ ಅವನು ಕಾಂಪ್ರಮೈಸ್ ಆಗಲ್ಲ. ಇಂಥವ್ರಿಗೆ ಶುಗರ್ ಬಂದುಬಿಟ್ರೆ ತುಂಬ ಕಷ್ಟ. ಅಂಥದ್ರಲ್ಲಿ ಅವನು ತಿಂದು ಅಂದರೆ ಟೇಸ್ಟಿಯಾಗಿ ತಿನ್ನೋದು ಅಂದರೆ ತುಂಬ ಇಷ್ಟ ಅವನಿಗೆ. ಆದರೆ ಶುಗರ್ ಬಂದಿರೋದ್ರಿಂದ ಸ್ವಲ್ಪ ಕಷ್ಟ. ರೈಸೇ ಯಾವಾಗಲೂ ತುಂಬ ಇಷ್ಟಪಡೋರು ಅವರು. ರೈಸಲ್ಲೇ ಎಲ್ಲ ಐಟಮ್ಮು ಏನು ಮಾಡಿದ್ರು ರೈಸಲ್ಲಿ ಮಾಡಿ ಕೊಡಬೇಕಿತ್ತು ಅವ್ರಿಗೆ. ಸೊ ಆ ಥರನೇ ಇಷ್ಟಪಡೋರು. ಅದಕ್ಕೆ ಹೇಳ್ತಿದ್ಲು, ಹಂಗಿದ್ರೆ ತುಂಬ ಕಷ್ಟ. ಜೋಳ ರೊಟ್ಟಿ ಅದೆಲ್ಲ ಏನು ತಿನ್ನಲ್ಲ ಅವನು. ಮುದ್ದೆ ಮಾಡಿಕೊಡೋಣ ಅಂದರೆ ಪೈಲ್ಸು ನನಗಾಗಲ್ಲ ಅಂತಾರೆ. ಅಂದರೆ ಲೈಟಾಗಿದೆ ಅವ್ರಿಗೆ, ಅದು ಅವ್ರಿಗೆ ಇಷ್ಟ ಆಗಲ್ಲ. ಅಂದರೆ ಇಷ್ಟ ಇಲ್ಲ ಮೀನ್ಸ್ ಅವ್ರಿಗೆ ಅದು ಜೀರ್ಣ ಆಗಲ್ಲ ಅಂಥೇಳಿ, ನನಗೆ ಮೋಷನ್ ಕಷ್ಟ ಆಗುತ್ತೆ ಅಂಥೇಳಿ ಅವರು ಮುದ್ದೆ ತಿನ್ನಲ್ಲ. ರಾಗಿ ದೋಸೆ ಆ ಥರ ಮಾಡಿಕೊಡ್ತೀನಿ, ಅದನ್ನು ತಿಂತಾರೆ. ಯಾವಾಗಲೂ ಅದನ್ನೇ ಮಾಡೋಕ್ಕಾಗಲ್ವಲ್ಲ ಗೈಸ್. ಈಗ ಒಂದಿನ ಚಪಾತಿ ಮಾಡಿದ್ರೆ ಒಂದಿನ ಇಡ್ಲಿ ದೋಸೆ ಆ ಥರ ಎಲ್ಲ ಮಾಡ್ಬೋದು. ಸೊ ಅವರು ಇಡ್ಲಿ ದೋಸೆ ಓಕೆ ತಿಂತಾರೆ. ಚಪಾತಿ ಏನಾದ್ರು ಮಾಡಿಬಿಟ್ರೆ ಬೆಳಗ್ಗೆ ನನಗೆ ಗೋಧಿ ತಿನ್ನೋಕ್ಕಾಗಲ್ಲ, ಚಪಾತಿ ತಿನ್ನೋಕ್ಕಾಗಲ್ಲ ಅಂತಾರೆ. ಏನು ಮಾಡಿದ್ರು ಜೋಳದ ರೊಟ್ಟಿ ಮಾಡಿದ್ರೆ ನನಗೆ ಇಷ್ಟ ಇಲ್ಲ ಅಂತಾರೆ. ತರಕಾರಿ ಪಲ್ಯ ಮಾಡಿದ್ರೆ ಇಷ್ಟ ಆಗಲ್ಲ. ಯಾವಾಗಲೂ ಚಟ್ನಿಲೇ ತಿನ್ನಬೇಕು. ಚಟ್ನಿನಲ್ಲಿ ಏನು ವಿಟಮಿನ್ ಇರಲ್ಲ ಗೈಸ್, ಅದೇ ಬೇಜಾರು. ನೋಡಬೇಕು ಇನ್ನು ಮುಂದಕ್ಕೆ ಏನಾದರೂ ಸ್ವಲ್ಪ ಚೇಂಜಸ್ ಮಾಡಿಕೊಂಡ್ರೆ ಅವ್ರ ಹೆಲ್ತ್ ಬಗ್ಗೆ ತುಂಬ ಖುಷಿ ಆಗುತ್ತೆ. ಹೇಳ್ತಾ ಇದ್ದೆ, ಇಲ್ಲ ಮಾಡ್ಕೊತೀನಿ, ಸಡನ್ನಾಗಿ ಚೇಂಜ್ ಆಗಬೇಕು ಅಂದರೆ ಕಷ್ಟ ಆಗುತ್ತಮ್ಮ, ಸ್ವಲ್ಪ ಟೈಮ್ ಕೊಡು, ನನಗೂ ಒಂದೊಂದೇ ಚೇಂಜ್ ಮಾಡ್ಕೊತೀನಿ ಅಂತ ಹೇಳಿದ್ದಾರೆ. ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಚೇಂಜ್ ಮಾಡ್ಕೋತಾರೆ ಅಂತ. ನೋಡೋಣ, ಕಾದು ನೋಡಬೇಕು. ಈಗ ಇನ್ನೇನು ಗೌರಿ ಹಬ್ಬ ಬಂತು, ಶಾಪಿಂಗ್ ಹೋಗಬೇಕು. ನಮ್ಮ ಹಸ್ಬೆಂಡ್ಗೆ ಹೇಳ್ತಾ ಇದ್ದೆ ಯಾವಾಗ ಕರ್ಕೊಂಡು ಹೋಗ್ತೀರಾ ಅಂತ, ಯಾಕಂದರೆ ಸೀರೆಗಳು ತರಬೇಕಿತ್ತು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇಷ್ಟು ದಿನ ವರಮಹಾಲಕ್ಷ್ಮಿ ಹಬ್ಬ ಗೌರಿ ಹಬ್ಬ ಸ್ವಲ್ಪ ಹತ್ರದಲ್ಲೇ ಬರೋದು ಅನ್ಸುತ್ತೆ. ನಂಗೆ ಗೊತ್ತಿಲ್ಲ. ವರಮಹಾಲಕ್ಷ್ಮಿ ಹಬ್ಬ ಬರೋಕ್ಕೆ ಮುಂಚೆನೇ ನಾನು ಬಾಗ್ನ ಕೊಟ್ಬಿಟ್ಟಿದ್ದೀನಿ ನಮ್ಮ ಅಕ್ಕಂಗೆ, ನಮ್ಮ ನಾದ್ನಿಗೆಲ್ಲ. ಈ ಸಲನೇ ನಾವು ಲೇಟ್ ಮಾಡಿರೋದು. ಇನ್ನೇನು ಈಗ ಹೋಗೋಣ ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಮಾರ್ಕೆಟ್ ನಿಮಗೆ ಗೊತ್ತು ಎಷ್ಟು ರಶ್ ಇರುತ್ತೆ ಅಂತ, ಹೋಗೋಕ್ಕೆ ಆಗಲ್ಲ. ಸೊ ಹಂಗಾಗಿ ನಾವು ಬೇಡ, ವರಮಹಾಲಕ್ಷ್ಮಿ ಹಬ್ಬ ಮುಗಿದೋಗ್ಲಿ, ಮತ್ತು ನಂದು ಟೈಮ್ ಇತ್ತಲ್ಲ ಅದು ಎಲ್ಲ ಮುಗಿದ್ಬಿಡ್ಲಿ, ಮುಗಿಸ್ಕೊಂಡು ಹೋಗಿ ತಗೊಬರೋಣ ಅಂತ ಡಿಸೈಡ್ ಮಾಡಿದ್ದೀವಿ. ನೋಡಬೇಕು ಯಾವ ಥರ ಆಗುತ್ತೆ ಏನು ಅಂಥೇಳಿ. ಇನ್ನೂ ಸೀರೆಗಳು ಯಾವ ಥರ ತೊಗೊಳೋದು ಏನು ಅಂತ ಡಿಸೈಡ್ ಮಾಡಿಲ್ಲ. ಕಡಿಮೆ ರೇಟಲ್ಲೇ ತೊಗೊಬರೋಣ. ಈ ಸಲ ಒಂದು ಸ್ವಲ್ಪ ಬಜೆಟ್ ಪ್ರಾಬ್ಲಮ್ ಇರೋದ್ರಿಂದ ಗೋಲ್ಡೆಲ್ಲ ತೊಗೊಂಬಿಟ್ಟೆ, ಹಂಗಾಗಿ ಬಜೆಟ್ದು ಪ್ರಾಬ್ಲಮ್ ಇದೆ. ಸೊ ಹಂಗಾಗಿ ನೋಡೋಣ ಅಂತ ಅಂದ್ಕೊಂಡಿದ್ದೀವಿ. ಇನ್ನೂ ಡಿಸೈಡ್ ಮಾಡಿಲ್ಲ ಗೈಸ್ ಯಾವ ಥರ ತೊಗೋಬೇಕು ಏನು ಅಂತ. ಒಟ್ಟಿನಲ್ಲಿ ತರೋದಂತೂ ತರಬೇಕು. 7 ಸ್ಯಾರಿ ಏನೋ ತರಬೇಕು, 7 ಇಲ್ಲ 8 ಏನೋ ತರಬೇಕು ಅನಿಸುತ್ತೆ. ಈ ಸಲ ವರಮಹಾಲಕ್ಷ್ಮಿ ಮಾಡ್ತೀನಿ, ಬಟ್ ಸೀರೆ ಎಲ್ಲ ಉಟ್ಸೋಕೆ ಹೋಗಲ್ಲ. ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಮಾಡಲ್ಲ, ಆವತ್ತಿನ ದಿನ ನಂದು ಟೈಮ್ ಇರೋದ್ರಿಂದ. ಅದ್ರ ನೆಕ್ಸ್ಟ್ ವಾರ ಹುಣ್ಣಿಮೆ ಬಂದಿದೆ. ಹುಣ್ಣಿಮೆಯಲ್ಲೂ ಕೂರಿಸ್ಬಾರ್ದು ಅಂತ ಕೆಲವ್ರು ಅಂತಾರೆ, ತುಂಬ ಒಳ್ಳೆಯದು ಕೂರಿಸ್ಬೋದು ಅಂತಾರೆ. ಗೊತ್ತಿಲ್ಲ ನನಗೆ. ಲಕ್ಷ್ಮಿಗೆ ತುಂಬ ಕಟ್ನಿಟ್ಟು ಅದೆಲ್ಲ ತುಂಬ ನೋಡಿ ಮಾಡಬೇಕು. ಹಂಗಾಗಿ ಇನ್ನೂ ಶ್ರಾವಣ ಮಾಸ ಶ್ರಾವಣ ಶುಕ್ರವಾರ ಇನ್ನೂ ಬೇಜಾನ್ ಇದೆಯಲ್ವ, ಇನ್ನೊಂದು 3-4 ವಾರ ಇದೆ. ಅದರಲ್ಲಿ ಯಾವ್ದಾದ್ರು ಒಂದು ವಾರ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಹಂಗೆ ನಿಂಬೆಹಣ್ಣಿನ ದೀಪ ಅಂಟಿಸ್ತಾ ಇದ್ದೀನಲ್ಲ, ಅದು ಇನ್ನೂ 2 ವಾರ ಬಾಕಿ ಇದೆ, ಅದು ಕಂಪ್ಲೀಟ್ ಆಗುತ್ತೆ. ಸೊ ಅದಕ್ಕೂ ಒಂದು ಸ್ಯಾರಿ ತರಬೇಕು ದೇವಸ್ಥಾನಕ್ಕೆ. ಎಲ್ಲದಕ್ಕೂ ಶಾಪಿಂಗ್ ಆದಂಗೆ ಆಗುತ್ತೆ, ಮುಗಿಸ್ಕೊಳ್ಳೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ. ಗೊತ್ತಿಲ್ಲ ಏನು ಮಾಡೋದು ಅಂತ. ನಮ್ಮ ಹಸ್ಬೆಂಡ್ ಹತ್ರ ಡಿಸ್ಕಸ್ ಮಾಡಬೇಕು. ಅವರು ಹೋಗೋಣ ಇರಮ್ಮ, ಇನ್ನೂ 15 ದಿನ ಟೈಮ್ ಇದೆ ಅಂದಿದ್ದಾರೆ, ಹೋಗೋದಷ್ಟೇ ಗೈಸ್. ನಮ್ಮ ಅಪ್ಪ ಅಮ್ಮಂಗೆ ಈ ಸಲ ಫುಲ್ ಖುಷಿಯಾಗಿ ಹೋಗುತ್ತೆ, ಮಕ್ಕಳು ಇಲ್ಲಿಗೆ ಬಂದುಬಿಟ್ಟಿದ್ದಾರೆ ಹಬ್ಬ ಮಾಡೋಕ್ಕೆ ಅಂತ. ನಾವು ಇಷ್ಟು ವರ್ಷ ನಮ್ಮ ಅಪ್ಪ ಅಮ್ಮ ಊರಿಗೆ ಹೋಗಿ ಸೆಟಲ್ ಆದಮೇಲೆ ನಾವು ನಮ್ಮ ಅಪ್ಪ ಅಮ್ಮನ್ನೇ ಇಲ್ಲಿಗೆ ಕರ್ಸ್ಕೊಂಡಿದ್ದೀವಿ ಹಬ್ಬ ಮಾಡೋಕ್ಕೆ. ಬೆಂಗಳೂರಲ್ಲಿ ಅವ್ರು ಇರೋವರೆಗೂ ನಾನು ನಮ್ಮಕ್ಕ ನಮ್ಮಮ್ಮ ಮನೇಲೇ ಹಬ್ಬ ಮಾಡಿರೋದು ಗೌರಿ ಹಬ್ಬನ. ನಾವು ಮಂಗಳು ಗೌರಿ ಅಂತ ಮಾಡ್ತೀವಿ ನಮ್ಮ ಸೈಡು. ಮಂಗಳವಾರ ಶ್ರಾವಣ ಮಂಗಳವಾರ ಟೈಮಲ್ಲಿ ಮಂಗಳು ಗೌರಿ. ಅದು ಗಂಡನ ಶ್ರೇಯಸ್ಸಿಗೆ ಭೀಮನ ಅಮಾವಾಸ್ಯೆ ಹೆಂಗೆ ಮಾಡ್ತಾರೆ ಗಂಡನಿಗೋಸ್ಕರ, ಅದೇ ಥರನೇ ಅದನ್ನು ಮಂಗಳು ಗೌರಿನೂ ಮಾಡೋದು. ಅದೇ ಒಂದು ವಿಷಯಕ್ಕೇ ಗಂಡನಿಗೆ ಒಳ್ಳೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಅಭಿವೃದ್ಧಿ, ಸಕ್ಸಸ್ ಸಿಗಲಿ ಅಂತಲೇ ಅದ್ರ ವ್ರತನ ಮಾಡೋದು. ಮತ್ತು ಏನು ತೊಂದರೆ ಆಗಬಾರ್ದು ಅಂತ ಅದನ್ನು ಹಂಗೆ ಬಿಡಬಾರ್ದು, ಉದ್ಯಾಪನ ಅಂತ ಮಾಡಬೇಕು. ಕೊನೆ 21 ವರ್ಷಕ್ಕೆ ಇಲ್ಲ 5 ವರ್ಷಕ್ಕೆ
ಇಲ್ಲ 16 ವರ್ಷಕ್ಕೇನೋ ಮಾಡ್ತಾರೆ. ಈ ಥರ 5ನೇ ವರ್ಷ, ಇಲ್ಲಾಂದರೆ 16ನೇ ವರ್ಷ, ಇಲ್ಲ 21ನೇ ವರ್ಷ, ಈ ಥರ 3 ಟೈಮಲ್ಲಿ ನಾವು ಕ್ಲೋಸ್ ಮಾಡಿಕೊಂಡು ಆಮೇಲೆ ಬೇಕು ಅಂದರೆ ಮಾಡ್ಬೋದು, ಬೇಡ ಅಂದರೆ ಬಿಡ್ಬೋದು. ಸೊ ನಾನು ಈಗ ಒಂದು 2 ಇಯರ್ಸ್ ಬ್ಯಾಕ್ ಏನೋ ಅದನ್ನ ಮುಗಿಸ್ದೆ. ಸ್ವಲ್ಪ ಗ್ರ್ಯಾಂಡಾಗೆಲ್ಲ ಪೂಜೆ ಮಾಡಿ ಮುತ್ತೈದೆಯರನ್ನೆಲ್ಲ ಕರೆಸಿ ಬಾಗಿನ ಎಲ್ಲ ಕೊಟ್ಬಿಟ್ಟು ಎಲ್ಲ ಮಾಡಿ ಮುಗಿಸಾಯಿತು. ಹಂಗಾಗಿ ಈಗ ಮಂಗಳಗೌರಿ ನಾನು ಮಾಡಲ್ಲ, ಯಾಕಂದರೆ ನಮ್ಮದು ಆ ಟೈಮ್ಗೆ ಬಂದುಬಿಡುತ್ತೆ. ಮಂಗಳಗೌರಿ ತಪ್ಸಂಗಿಲ್ಲ. 4 ವಾರನ 5 ವಾರ, ಒಂದೊಂದು ಸಲ 5 ವಾರ ಬರುತ್ತೆ, ಒಂದೊಂದು ಸಲ 4 ವಾರ ಬರುತ್ತೆ. ಪಿರಿಯಡ್ ಆದ್ರೂ ಅದು ಸಪ್ರೇಟಾಗಿ ಇಟ್ಟು ಮಾಡಬೇಕು. ನನಗೆ ಅದು ಯಾಕೋ ಮನಸ್ಸು ಒಪ್ತಿರ್ಲಿಲ್ಲ, ಹಂಗಾಗಿ ಮುಗಿಸ್ಬಿಟ್ಟೆ. ಹಂಗಾಗಿ ಈಗ ಮಾಡಲ್ಲ. ಗೌರಿ ಹಬ್ಬನ ಅಮ್ಮನ ಮನೆಗೆ ಹೋಗಿ ಮಾಡ್ತಿದ್ವಿ. ಮಂಗಳಗೌರಿ ಮನೇಲಿ ಮಾಡಿಬಿಟ್ಟು ಗೌರಿ ಹಬ್ಬದ ದಿನ ಅಮ್ಮನ ಮನೆಗೆ ಹೋಗಿ ಅಲ್ಲಿ ಹಬ್ಬ ಮಾಡ್ಕೊಂಬರ್ತಿದ್ವಿ. ಅದು ಇಲ್ಲೇ ಹತ್ರದಲ್ಲಿ ಬೆಂಗಳೂರಲ್ಲಿದ್ದರು. ಸೊ ಹಂಗಾಗಿ ಹೋಗ್ತಿದ್ವಿ ಅಕ್ಕ ನಾನು ಹೋಗ್ಬಿಟ್ಟು ಎಲ್ಲ ಒಟ್ಟಿಗೆ ಹಬ್ಬ ಮಾಡೋದು ಅಂದರೆ ಎಷ್ಟು ಖುಷಿ ಇರುತ್ತಲ್ವ ಗೈಸ್. ನನಗಂತೂ ಜಾಯಿಂಟ್ ಫ್ಯಾಮಿಲಿ ಅಂದರೆ ತುಂಬ ಇಷ್ಟ. ಈ ಸಲನೂ ಅಷ್ಟೇ, ನಾನು ನಮ್ಮ ಹಸ್ಬೆಂಡ್ ಪ್ಲ್ಯಾನ್ ಮಾಡಿದ್ವಿ. ಏನು ಅಂದರೆ ವರಮಹಾಲಕ್ಷ್ಮಿ ನಮ್ಮ ಅತ್ತೆ ಮಾವ ಮಾಡ್ತಾರೆ, ಅಲ್ಲಿಗೆ ಹೋಗೋದು ಅಂತ. ಹಾಲಲ್ಲೇ ಕೂರ್ಸೋಣ ಈ ಸಲ, ನಮ್ಮ ಮನೇಲಿ ಡೆಕೋರೇಷನ್ ಐಟಮ್ಸ್ ಎಲ್ಲ ಐತೆ, ಎಲ್ಲ ತೊಗೊಂಡೋಗೋಣ. ನಾನು ಅಂದ್ಕೊಂಡಿದ್ದೆ ಹಿಂದಿನ ದಿನ 28ಕ್ಕೆ ಇರೋದು ಹಬ್ಬ ಅಂತಲೇ ಅಂದ್ಕೊಂಡಿದ್ದೀನಿ. ಎಷ್ಟು ದಿವಸ ನಮ್ಮ ಮನೆ ಕ್ಯಾಲೆಂಡ್ರಲ್ಲಿ ಹಂಗೆ ಕೊಟ್ಟಿದೆ. ಸೊ ಮಾರ್ಕೆಟಿಂದ ಹೂವು ಎಲ್ಲ ತಂದು ಎಲ್ಲ ತೊಗೊಂಡೋಗೋಣ, ಹಿಂದಿನ ದಿವಸ ಎಲ್ಲ ನೈಟ್ ಕೂರ್ಸೋಣ, ಆ ಥರ ಎಲ್ಲ ಏನೇನೋ ಅಂದ್ಕೊಂಡಿದ್ದೆ. ನಮ್ಮ ಅತ್ತೆ ಕಾಲ್ ಮಾಡಿದಾಗ ಅಯ್ಯೋ 21ಕ್ಕೆ ಅಂದ್ರೆ ಮೂಡ್ ಆಫ್ ಆಗೋಯ್ತು. ನಂದು ಟೈಮಲ್ಲೇ ಬಂದಿದೆ ಹಬ್ಬ ಈ ಸಲ. ಅದೇನೋ ಹೋದ ವರ್ಷ ಗೌರಿ ಹಬ್ಬನೂ ಹಂಗೆ, ಇವತ್ತಾದೆ ನಾಳೆನೇ ಗೌರಿ ಹಬ್ಬ ಇತ್ತು. ಆ ಥರ ಆಗಿಬಿಟ್ರೆ ಬೇಜಾರಾಗುತ್ತೆ ಗೈಸ್. ಹಬ್ಬದಗಳ ಟೈಮಲ್ಲಿ ಇದೊಂದು ಹಿಂಸೆ ಹೆಣ್ಮಕ್ಳಿಗೆ. ಗೌರಿಗೆ ಏನೂ ಆಗಲ್ವಂತೆ. 2 ದಿನ 3ನೇ ದಿನ ಆದರೆ ತಲೆಗೆ 3 ನೀರು ಆ ಥರ ಏನೋ ಹೇಳ್ತಾರೆ. ಆ ಥರ ಹಾಕ್ಕೊಂಡು ಅಂದರೆ ದೇವ್ರ ಹತ್ರ ಹೋಗಿಲ್ಲ ಅಂದ್ರೂ ಅಕ್ಕನ ಮನೆಗೆ ಹೋಗಿದ್ದೆ ನಾನು, ಹೋಗಿ ಬಂದೆ. ಈ ಸಲ ಲಕ್ಷ್ಮಿಗೆ ಆ ಥರ ಮಾಡೋಕ್ಕಾಗಲ್ಲ. ನಮ್ಮ ಮನೇಲೆಲ್ಲ ಲಕ್ಷ್ಮಿಗೆ ತುಂಬ ಕಟ್ಟುನಿಟ್ಟು ಎಲ್ಲ ನೋಡಿ ಮಾಡಬೇಕು. ಯಾಕಂದರೆ ಮುನಿಸ್ಕೊಬಿಟ್ರೆ ಲಕ್ಷ್ಮಿ ಅಯ್ಯೋ ಬೇಡಪ್ಪ, ನಮ್ಮ ಮೇಲೆ ಮುನಿಸ್ಕೊಳೋದು ಬೇಡ. ಲಕ್ಷ್ಮಿ ಯಾವಾಗಲೂ ನಮಗೆ ಸದಾಕಾಲ ಹೊಲ್ಕೊಂಡೇ ಇರಬೇಕು. ಹಂಗಾಗಿ ನಮ್ಮ ಹಸ್ಬೆಂಡು ಆ ಥರ ಏನಾರು ಆದರೆ ಹೋಗೋದು ಬೇಡ ಬಿಡು, ಹೆಂಗೂ ಗೌರಿ ಹಬ್ಬಕ್ಕೆ ನಾವು ಬಾಗಿನ ಕೊಡೋಕೆ ಹೋಗ್ಬೇಕಲ್ಲ, ಸೀರೆ ಕೊಡೋಕೆ ಹೋಗಲೇಬೇಕು, ಅವಾಗೇ ಹೋಗೋಣ ಅಂತ ಅಂದರು. ನಮ್ಮ ಅತ್ತೇನು ರಜಾಕ್ಕೆ ಬರೋಕ್ಕೆ ಹೋಗ್ಬಿಡಿ, ಯಾಕಂದರೆ ರಜಾ ಹಾಕಿ ಬನ್ನಿಂದಿದ್ರು ಫಸ್ಟು. ಇವ್ರೇನು ಮಾಡಿಬಿಟ್ರು, ಈಗ ಒಂದು 2 ಡೇಸ್ ಬ್ಯಾಕ್ ಒಂದಿನ ಹುಷಾರಿಲ್ಲ ಅಂತ ರಜಾ ಹಾಕ್ಬಿಟ್ಟಿದ್ದಾರೆ. ಮತ್ತೆ ಹಬ್ಬಕ್ಕೆ ರಜಾ ಅಂದರೆ ಸುಮ್ಮನೆ ಅವ್ರಿಗೂ ಬೇಜಾರು, ಯಾವಾಗೂ ರಜಾ ಹಾಕ್ತಾನೆ ಅಂತ ಅವ್ರಿಗೆ ಫೀಲ್ ಆಗುತ್ತೆ. ಸೊ ಹಂಗಾಗಿ ಬೇಡ ರಜಾ ಹಾಕೋದು, ನೋಡಿಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ. ಈ ಸಲ ನಮ್ಮ ಅಪ್ಪ ಅಮ್ಮಂಗೆ ಫುಲ್ ಖುಷಿಯಾಗುತ್ತೆ ಊರಿಗೆ ಹೋಗಿ ಹಬ್ಬ ಮಾಡೋದ್ರಿಂದ. ಒಂದಿನ ಮುಂಚೆ ಹೋಗ್ಬಿಟ್ಟು ಹಬ್ಬ ಎಲ್ಲ ಮಾಡ್ಕೊಂಡು ನೆಕ್ಸ್ಟ್ ಡೇ ಬರೋಣ ಅಂತ ಅಂದ್ಕೊಂಡಿದ್ದೀವಿ. ನಾನು ನಮ್ಮ ಅಕ್ಕ ಎಲ್ಲರೂ ಹೋಗೋಣ ಅಂತ. ಸೊ ಚೆನ್ನಾಗಿರುತ್ತೆ ಈ ಸಲ ಊರಲ್ಲಿ ಅಂತ. ನನಗೂ ಇಷ್ಟು ವರ್ಷದಲ್ಲಿ ಇದೇ ಫಸ್ಟ್ ಟೈಮ್ ನಾವು ಊರಿಗೆ ಹೋಗಿ ಹಬ್ಬ ಮಾಡ್ತಾ ಇರೋದು. ಯಾವ ವರ್ಷವೂ ನಾವು ಹೋಗಿಲ್ಲ. ನಮ್ಮ ಅಪ್ಪ ಅಮ್ಮನ್ನೇ ಇಲ್ಲಿಗೆ ಕರ್ಸ್ಕೊಂಡಿದ್ವಿ, ಅವರಿರೋವರೆಗೂ ಇಲ್ಲಿ ಮಾಡಿದ್ವಿ. ಈಗ ಅಲ್ಲಿಗೆ ಹೋಗ್ತಾಯಿದ್ದೀವಿ ಫಸ್ಟ್ ಟೈಮ್ ಎಲ್ಲರೂ ಸೇರಿಕೊಂಡು ಹಬ್ಬ ಮಾಡೋಣ ಅಂತ. ನಮ್ಮಮ್ಮಂಗೆ ಅದೊಂದು ಕೊರಗಿತ್ತು, ಯಾವ ಹಬ್ಬಕ್ಕೂ ಮಕ್ಕಳು ಬರಲ್ಲ, ಗಂಡು ಮಕ್ಕಳಿಲ್ಲ ಗೈಸ್ ನಮ್ಮಮ್ಮಂಗೆ. ನಮ್ಮಪ್ಪ ಅಮ್ಮಂಗೆ ಗಂಡು ಮಕ್ಕಳಿಲ್ಲ, ನಾವೇ ಗಂಡು ಹೆಣ್ಣಾಗಿ ಅವ್ರಿಗೆ ನೋಡ್ಕೋಬೇಕು. ಹಂಗಾಗಿ ನನಗಿಂತ ನಮ್ಮ ಚಿಕ್ಕಕ್ಕ ತುಂಬ ಕೇರ್ ಮಾಡ್ತಾಳೆ ಆ ವಿಷಯದಲ್ಲಿ ನಮ್ಮಪ್ಪ ಅಮ್ಮನಿಗೆ. ಸೊ ಈ ಸಲ ಹಬ್ಬಕ್ಕಾದರೂ ಹೋಗಿ ಬರೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ. ಈಗ ಸಿಗಂದೂರಿಗೆ ಮೊನ್ನೆ ಹೋಗಿದ್ವಲ್ಲ, ಅಲ್ಲಿಂದ ತಂದಿದ್ದ ಅಕ್ಕಿ ಕುಂಕುಮ ಎಲ್ಲ ಹಂಗಂಗೆ ಇಟ್ಟಿದ್ದೀನಿ, ಎಲ್ಲ ಎತ್ತಿಡಬೇಕು. ಈಗ ಸೋಫಾ ಎಲ್ಲ ಈ ಥರ ಸೆಟ್ ಮಾಡಿರೋದಕ್ಕೆ ನಮ್ಮ ಹಸ್ಬೆಂಡು ಒಂಥರ ಜಾಗ ಕಮ್ಮಿ ಅನ್ನಿಸ್ತಿದೆ, ಎಲ್ಲ ಗಿಜಿ ಬಿಜಿ ಅನ್ನಿಸ್ತಿದೆ ಅಂತಿದ್ರು. ಅವಾಗೆಲ್ಲ ಒಂದೊಂದು ಕಾರ್ನರ್ಗೆ ತಳ್ಳಿಬಿಟ್ಬಿಟ್ಟಿದ್ವಿ. ಸೊ ಹಂಗಾಗಿ ಅವರು ಆ ಥರ ಫೀಲ್ ಮಾಡ್ತಿದ್ರು. ನೋಡೋಣ ಸ್ವಲ್ಪ ದಿವಸ ಹಿಂಗೆ ಇಟ್ಬಿಟ್ಟು ಮತ್ತೆ ಅದು ಹೆಂಗಿತ್ತು ಹಂಗೆ ಇಟ್ಟರಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಒಂಥರ ಕನ್ಫ್ಯೂಷನ್ ಗೈಸ್, ಹೆಂಗಿಡೋದು ಹೆಂಗೆ. ಒಂದು ಸ್ವಲ್ಪ ದೊಡ್ಡದು ಇಲ್ಲ ಮನೆ, ಹಿಂಗೆ ಉದ್ದ ಜಾಸ್ತಿ ಇದೆ, ಅಗಲ ಕಮ್ಮಿ ಇದೆ. ಹೆಂಗಿಟ್ರು ಏನಾದರೂ ಒಂದು ಪ್ರಾಬ್ಲಮ್ ಆಗ್ತಿರುತ್ತೆ. ಏನು ಮಾಡೋಕ್ಕಾಗಲ್ಲ, ನೋಡಬೇಕು ಏನು ಮಾಡೋದು ಅಂತ. ಈಗ ನಮ್ಮ ಹಸ್ಬೆಂಡ್ ಸ್ನಾನಕ್ಕೆ ಹೋಗಿದ್ದಾರೆ. ಅವ್ರು ಬರೋ ಅಷ್ಟರಲ್ಲಿ ನೆಲ್ಲಿಕಾಯಿ ಜ್ಯೂಸ್ ಖಾಲಿ ಹೊಟ್ಟೆ ಕುಡಿತಾರೆ ಅವರು. ಸ್ವಲ್ಪ ಶುಗರ್ ಲೆವೆಲ್ ಕಮ್ಮಿ ಅಂದರೆ ಲೆವೆಲ್ಲಲ್ಲಿರುತ್ತೆ ಅಂತೇಳ್ಬಿಟ್ಟು ಕೊಡೋದು ನಾನು. ಸೊ ಹಂಗಾಗಿ ನೆಲ್ಲಿಕಾಯಿ ಜ್ಯೂಸ್ ಮಾಡ್ತಾಯಿದ್ದೀನಿ. ಎಲ್ಲ ಮಾಡಿಟ್ಬಿಟ್ಟು ಪಪ್ಪಾಯ ತಂದಿದ್ದೆ ಅವರಿಗೆ, ಅವ್ರು ತಿನ್ನೋ ಡೌಟು ನನಗೇನೋ. ಅದನ್ನು ಕಟ್ ಮಾಡಿ ಇಡೋಣ, ತಿಂದರೆ ತಿನ್ನಲಿ, ಇಲ್ಲ ನಾವೇ ತಿನ್ಕೊಂಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡ್ಬೇಕು ಅವ್ರು ತಿಂತಾರೋ ಇಲ್ವೋ ಅಂತ. ಅದೊಂದು ಕಟ್ ಮಾಡಿ ಇಟ್ಬಿಟ್ಟು ನನ್ನ ಮಗಳಿಗೆ ಇನ್ನೇನು ಸ್ನಾನ ಮಾಡಿ ರೆಡಿ ಆದವಳು, ಅವಳಿಗೆ ತಲೆ ಬಾಚಬೇಕು, ರೆಡಿ ಮಾಡಬೇಕು. ಸೊ ಎಲ್ಲ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ಬಿಟ್ರೆ
ಅವರು ಕೆಲ್ಸಕ್ಕೆ ಹೋದರೆ ನಂದು ಅರ್ಧ ಕೆಲಸ ಮುಗ್ದಂಗೆ ಗೈಸ್. ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ, ಮನೇಲಿರೋರೆಲ್ಲ ಬೆಳಗ್ಗೆ ಡ್ಯೂಟಿಗೆ ಹೋಗೋರು, ಸ್ಕೂಲ್ಗೆ ಹೋಗೋರೆಲ್ಲ ಹೋಗ್ಬಿಟ್ರೆ ಅರ್ಧ ಕೆಲಸ ಮುಗ್ದಂಗೆ ಫೀಲ್ ಆಗುತ್ತೆ. ಅಷ್ಟು ಗಡಿ ಬಿಡಿ ಆಗ್ತಾ ಇರೋದು ಬೆಳಗ್ಗೆ ಎದ್ದ ತಕ್ಷಣ. ಆಮೇಲೆ ಅವ್ರು ಹೋದ್ಮೇಲೆ ನಿಧಾನಕ್ಕೆ ಒಂದೊಂದೇ ಮಾಡ್ಕೊಳೋದು ಕೆಲಸ. ವಿಡಿಯೋ ಮಾಡಬೇಕಾದ್ರೆ ನಾನು ಯಾವುದನ್ನು ವಾಯ್ಸ್ ರೆಕಾರ್ಡ್ ಕೊಟ್ಟು ಮಾತಾಡ್ಕೊಂಡು ಲೈವಲ್ಲಿ ವಿಡಿಯೋ ಮಾಡಿಲ್ಲ. ಯಾಕಂದರೆ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ಮಾತಾಡ್ತಿರ್ತಾರೆ, ಸೌಂಡ್ಗಳು ಮಾಡೋಕ್ಕಾಗಲ್ಲ. ವಿಡಿಯೋಸ್ನ ಒಬ್ಬರು ವಿಡಿಯೋ ಇಟ್ಕೊಂಡು ಏನಾದರೂ ನಾವು ತೋರಿಸಿ ಮಾಡೋಂಗಿದ್ರೆ ಮಾಡ್ಬೋದು. ಹಂಗಾಗಿ ಇವತ್ತು ಫುಲ್ ಎಲ್ಲ ವಾಯ್ಸ್ ರೆಕಾರ್ಡ್ ಕೊಡ್ತಾಯಿದ್ದೀನಿ. ಯಾರು ಏನು ತಪ್ಪಾಗಿ ಭಾವಿಸ್ಬೇಡಿ, ತಪ್ಪಾಗಿ ತಿಳ್ಕೊಬೇಡಿ. ನಾನು ಇದರಲ್ಲಿ ಹೇಳಿರೋ ಮೆಸೇಜಸ್ ಕೆಲವ್ರ ಮನೇಲೂ ನಡಿಬೋದು, ನಾನು ಹಂಚ್ಕೊಂಡಿರೋ ವಿಷಯಗಳು ಗೊತ್ತಿಲ್ಲ, ಕನೆಕ್ಟ್ ಆಗ್ಬೋದೇನೋ ಅಂದ್ಕೊಂಡು ನಾನು ನನ್ನ ವಿಷಯಗಳನ್ನ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಸೊ ಮುಂದಿನ ವಿಡಿಯೋಗಳು ನನ್ನ ಜೀವನದಲ್ಲಿ ಏನೇನು ನಡೀತು, ನನ್ನ 20 years ಫ್ರೆಂಡ್ಶಿಪ್ ಒಂದಿದೆ ಅದ್ರ ಬಗ್ಗೆ, ಇನ್ನೂ ಏನೇನೋ ಬೇರೆ ಸ್ಕಿನ್ ಕೇರ್, ಏರ್ ಕೇರ್ದೆಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ಮೇಲೆ ಡೈಲಿ ವ್ಲಾಗ್ ಮಾಡ್ತೀನಿ ಅಂತ ಬೇರೆ ಪ್ರಾಮಿಸ್ ಮಾಡಿದ್ದೀನಲ್ಲ. ಸೊ ಹಂಗಾಗಿ ನೋಡಬೇಕು ಯಾವತ್ತಿಂದ ಯಾವತ್ತು ಫ್ರೀ ಇರ್ತೀನಿ ಅದೆಲ್ಲ ಒಂದೊಂದೇ ವ್ಲಾಗ್ ಅದನ್ನ ಮಾಡ್ಕೋಬೇಕು ಅಂತ. ನೋಡೋಣ ಹೆಂಗಾಗುತ್ತೆ, ಎಲ್ಲಿವರೆಗೂ ದೇವ್ರು ನನಗೆ ಪುಷ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ ದೇವರು. ಯಾಕಂದರೆ ದೇವರು ಒಂದು ಕರುಣೆ ಇದ್ರೇ ನಮ್ಮ ಮೇಲೆ ನಾವೇನೇ ಮಾಡೋಕ್ಕಾಗೋದು. ನಾವೆಷ್ಟೇ ಎಫರ್ಟ್ ಹಾಕಿದ್ರೂ ಕಮ್ಮಿನೇ. ಎಷ್ಟೇ ನಾವು ಕಷ್ಟಪಟ್ಟು ಕೆಲಸ ಮಾಡಿದ್ರು ಲಕ್ ಅನ್ನೋದು ತುಂಬ ಇಂಪಾರ್ಟೆಂಟು. ಆ ಲಕ್ ಇದ್ದರೆ ಕೆಲವರು ತುಂಬ ಕಷ್ಟಪಟ್ಟು 10 ರೂಪಾಯಿ ದುಡಿದಿರ್ತಾರೆ, ಕೆಲವರು ಈಸಿಯಾಗಿ ದುಡಿತಾರೆ. ಅದು ಲಕ್ ಅಷ್ಟೇ ಡಿಫ್ರೆನ್ಸ್ ಆಗೋದು. ಹಂಗಾಗಿ ಆ ಥರದ್ದು ಒಂದು ಲಕ್ಕು ನನಗೆ, ಏನು ಕೆಲಸ ಮಾಡ್ದಿರೋ ಸುಮ್ಮನೆ ಫ್ರೀಯಾಗಿ ಬರೋ ಅಂಥ ಲಕ್ ಬೇಡ. ನಾನು ಮಾಡಿರೋ ಕೆಲಸಕ್ಕೆ, ನನ್ನ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವಂಥ ಲಕ್ ಬಂದರೆ ಸಾಕು ನನಗೆ. ಅದನ್ನೇ ಕೇಳ್ಕೊತಾ ಇರೋದು. ಈಗ ಒಂದು 9 ವಾರ ಮುಗಿಯುತ್ತೆ ನನಗೆ ಲಕ್ಷ್ಮಿ ಅಂದರೆ ನಿಮಿಷಾಂಬಗೆ ನಿಂಬೆಹಣ್ಣು ಅಂಟಿಸಿದ್ದು. ಸೊ ಒಂದು 15 ದಿನ ಗ್ಯಾಪ್ ಕೊಟ್ಟು, ಇಲ್ಲ 1 ತಿಂಗಳು ಗ್ಯಾಪ್ ಕೊಟ್ಬಿಟ್ಟು ಗುರುವಾರ 9 ಗುರುವಾರ ನಮ್ಮ ಮನೆ ಹತ್ರನೇ ಮಠ ಇದೆ, ಅಲ್ಲಿಗೆ ಹೋಗಿ ಏನಾದರೂ ಸೇವೆ ಮಾಡಬೇಕು 9 ವಾರ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಏನಾದರೂ ಒಂದು ಅರ್ಕೆ ಮಾಡ್ಕೊಂಡು ಮಾಡಬೇಕು ಅಂತ. ಮೊದಲು ತುಂಬ ರಾಘವೇಂದ್ರ ಮಠಕ್ಕೆ ಹೋಗ್ತಾಯಿದ್ದೆ ನಾನು, ಇದಕ್ಕೆ JP ನಗರಕ್ಕೆ. ಒಂದು ನನಗೆ 17-18 ವರ್ಷ ಇದ್ದಾಗಿಂದನೂ ಒಂದು 25 ವರ್ಷ ನನಗೆ ಆಗೋವರೆಗೂ ಇಲ್ಲಿ ಒಂದು 5 ವರ್ಷ ಹಿಂದೆವರೆಗೂ ನಾನು ಕಂಟಿನ್ಯೂಸ್ ಆಗಿ ಹೋಗಿದ್ದೀನಿ. ಈ 5 ವರ್ಷ ಯಾಕೆ ಹೋಗಿಲ್ಲ ಅಂದರೆ ನಾವು ಈ ಕಡೆ ಮನೆ ಚೇಂಜ್ ಮಾಡಿದ್ವಿ. ಇಲ್ಲಿರೋ ಮಠ ಅಷ್ಟು ನನಗೆ ಕನೆಕ್ಟ್ ಆಗಿಲ್ಲ, ಅಂದರೆ ಅವ್ರು ಮಾಡೋ ಪೂಜೆ ನನಗೆ ಕನೆಕ್ಟ್ ಆಗಿಲ್ಲ ಅಷ್ಟೇ. JP ನಗರ ರಾಘವೇಂದ್ರ ಸ್ವಾಮಿ ಮಠ ಇದೆಯಲ್ಲ, ಅಲ್ಲೇನೋ ಒಂಥರ ನನ್ನ ಮನಸ್ಸಿಗೆ ನೆಮ್ಮದಿ ಗೈಸ್. ಒಬ್ಬೊಬ್ರಿಗೆ ಆ ಥರ ಫೀಲ್ ಆಗುತ್ತೆ ಅನಿಸುತ್ತೆ. ಒಂದೇ ಹೆಸರಲ್ಲಿರೋ ದೇವಸ್ಥಾನ ಕೆಲವೊಂದು ತುಂಬ ಕನೆಕ್ಟ್ ಆಗಿರುತ್ತೆ. ಹಂಗೆ ನಂಗೆ JP ನಗರ ರಾಘವೇಂದ್ರ ಸ್ವಾಮಿಗೆ ಹೋದರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ. ಈಗ ಹೆಂಗೆ ನಾನು ಮಾಸ್ತಿನಹಳ್ಳಿ ವೀರಭದ್ರ ಸ್ವಾಮಿಗೆ ಹೋದರೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೋ ಹಂಗೆ ಅಲ್ಲೂ ಸಿಗೋದು. ಸೊ ಆದರೂ ಪರವಾಗಿಲ್ಲ, ಈ ಸಲ ಏನು ಮಾಡೋಕ್ಕಾಗಲ್ಲ, ಅಷ್ಟು ದೂರ ಹೋಗೋಕ್ಕಾಗಲ್ವಲ್ಲ. ಈ ಸಲ 9 ವಾರ ಇಲ್ಲೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಾಡಿದ್ರೆ ನಿಮ್ಮ ಜೊತೆ ಹಂಚ್ಕೋತೀನಿ ಹೇಗೆ ಏನು ಅನ್ನೋದನ್ನ. ಸೊ ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ಇದಾಗಿತ್ತು. ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗೈಸ್. ಥ್ಯಾಂಕ್ ಯು.